ಇವಾಗ 4ನೇ ಬಾರಿ ಬರೋದು ನಿಮ್ಮ ಮನೆಗೆ, ಇದು 5ನೇ ಸಾರಿ. ನೀವು ಮಾತ್ರ ನಿಮ್ಮ ಸ್ಟೂಡೆಂಟ್, ನೀವು ಎಷ್ಟೋ ಜನ ನಿಮ್ಮ ತಲೆ ಓದಿ ದೊಡ್ಡವರಾಗ್ಯಾರ. ನೀವು ಈ ಬಾರಿ ನೀವು ಕಂಪಲ್ಸರಿ ನಿಮ್ಮ ಅಮೂಲ್ಯವಾದ ಮತ BJP ಹಾಕಿ, ನಿಮ್ಮ ಫ್ರೆಂಡ್ಗೆ ಹಾಕಿ, ದಯವಿಟ್ಟು ಆಗ್ಬೇಕಣ್ಣ. ದಯವಿಟ್ಟು ಕೈ ಮುಗಿದು ಕೇಳ್ತೀವಿ, ಈ ಬಾರಿ ನಮ್ಮ ಶ್ರೀರಾಮ್ ಸರ್ ಗೆಲ್ಸಿರಿ. ನಾವು ಮನೆಗೆ ಬಂದು ಬಾಗಿಲಿ ಕೆಲಸ ಮಾಡ್ತೀವಿ. ಕರೆದ್ರೆ ಸಂಜಯ್ ಸರ್ ಬರ್ತಾರ, ಶಿವು ಎಲ್ಲ ಅನ್ವರ್ ಎಲ್ಲರೂ ಬರ್ತೀವಿ. 5 ನಿಮಿಷ ನೀವು ಫೋನ್ ಹಚ್ಚಿದಾಗ ಮನೆಗೆ ಬಂದು ಕೆಲಸ ಮಾಡ್ತೀವಿ. ಆಗ್ಬೇಕಮ್ಮ BJPಗೆ. ನನ್ನ ಹೆಸರು ಗೋವಿಂದರಾಜ್ ಅಂತ, 25ನೇ ವಾರ್ಡ್ ಕಾರ್ಪೊರೇಟ್ರು. ಇವತ್ತು ಪ್ರಚಾರ ಹೆಂಗಿದೆ ಅಂದರೆ, ಮನೆ ಮನೆಗೆ ತಲುಪಿದಾಗ ಮನೆಯವರೇ ಹೇಳ್ತಿದ್ರ ಅಭಿವೃದ್ಧಿ ಮಾಡೋರು ಅಂದರೆ BJP ಅವರೇ. ಈ ಕಾಂಗ್ರೆಸ್ ಅವರು 1 ವರ್ಷದಿಂದ ಇಷ್ಟುವರೆಗೆ ಅವರು ಎಲ್ಲಿ ನೋಡಿಲ್ಲ, ಒಂದು ಪುಟ್ಟಿ ಮಣ್ಣು ಕೂಡ ಹಾಕಿಲ್ಲ ಅಂತೇಳಿ ಅವರೇ ಹೇಳ್ತಿದ್ರ. ನಾನು ಈ ವಾರ್ಡಲ್ಲಿ ಗೆದ್ದಾಗ ಶ್ರೀರಾಮ್ ಸಾರು ಮಿನಿಸ್ಟರ್ ಇದ್ದಾಗ ಅವ್ರದ್ದು ಅನುದಾನ ತಂದು 13 ರೋಡ್ ಹಾಕಿವಿ, UGD ಕೆಲಸ ಮಾಡಿದ್ದೀವಿ, ಯುದ್ಧದ ಲೈಟ್ಸ್ ಹಾಕಿವಿ, ಟ್ಯಾಂಕ್ಗಳು ಕೊಡಿಸಿವಿ, ಬೋರ್ ಹಾಕ್ಸಿವಿ. ಇವತ್ತು ಮನೆ ಮನೆಗೆ ತಲುಪಿ ಲೇಬರ್ ಕಾರ್ಡ್ ಒಂದು ಮಾಡಿದ್ದೀವಿ, ಈ ಶ್ರಮ ಕಾರ್ಡು, ID ಕಾರ್ಡು, ಆಧಾರ್ ಕಾರ್ಡ್ ಎಲ್ಲ ಕಂಪ್ಯೂಟರ್ ಅವ್ರ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡಿದಂಥ ವಾರ್ಡ್ ಇದು. ಇವತ್ತು ವಾರ್ಡಲ್ಲಿ ಒಂದೇ ಒಂದು ನಾವು ಸಂಜಯ್ ಸಾರು ಎಲ್ಲ ಹಿರಿಯರು ಎಲ್ಲ ಹೆಣ್ಮಕ್ಳು ಎಲ್ಲ ಮನೆ ಮನೆಗೆ ತಲುಪಿದಾಗ ಅವ್ರು ಹೇಳ್ತಾರ, ನಿರ್ಧಾರ ಮಾಡ್ಕೊಂಡಿದ್ದಾರ, ಈ ಸಾರಿ ಶ್ರೀರಾಮುಲನ್ನ ಗೆಲ್ಲಿಸ್ಬೇಕು, ಬಳ್ಳಾರಿ ಶ್ರೀರಾಮುಲನ್ನ ಗೆಲ್ಲಿಸ್ಬೇಕು. ಅದೇ ರೀತಿಯಾಗಿ ದೇಶ ಉದ್ಧಾರ ಆಗಬೇಕಂದ್ರೆ ದೇಶದಲ್ಲಿ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿ ಅವರೇ ಕೂಡಬೇಕಂತೇಳಿ ಅವರೇ ನಿರ್ಧಾರ ಮಾಡಿದ್ದಾರೆ. ಎಲ್ಲ ಮೈನಾರಿಟಿ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಇನ್ನೊಂದು ಇದು ಜಾತಿ ಗೊತ್ತಿಲ್ಲ ಅಂದ ಅದು ಯಾವ್ದನ್ನ ಲೀಡ್ರ್ ಇದ್ದಾರೆ ಅಂದರೆ ಅದು ಶ್ರೀರಾಮುಲು ಅಂತ ಕೂಡ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅವ್ರಿಗೆ ಜಾತಿಯೇ ಗೊತ್ತಿಲ್ಲ. ಇವತ್ತು ಯಾವ ಜಾತಿಯಲ್ಲೇನೋ ಬರಲಿ, ಏನೇನೋ ಬರಲಿ, ಯಾವ ಹಬ್ಬ ಬರಲಿ, ಅವರು ಅದೇ ರೀತಿಯಾಗಿ ಆಗ್ತಾರೆ. ಇವತ್ತು ನಾವು ಎಲ್ಲ ಮನೆ ಮನೆಗೆ ತಲುಪಿದಾಗ ಅವ್ರ ಮನೆ ಪಾಂಪ್ಲೆಟ್ ಕೊಟ್ಟಾಗ, ಏನು ರೀ ಎಷ್ಟು ಬಾರಿ ಬರ್ತೀರಿ, ನಾವು ಫಿಕ್ಸ್ ಆಗಿವ್ರಿ, ನಮ್ಮ ಮನೆಗೆ ಬರಬೇಡ್ರಿ ಅನ್ನೋ ಕೇಳ್ತಾ ಇದ್ದಾರೆ. ನಾವು ಹಾಕೋದೇ BJPಗೆ. ಈ ಬಾರಿ ನಿರ್ಧಾರ ಮಾಡ್ಕೊಂಡು ಯಾವುದೋ ಬಾರಿ ತಪ್ಪು ಕೆಲಸ ಮಾಡ್ಕೊಂಡು ಈ ಬಾರಿ ಮಾಡೋದಿಲ್ಲ. ನಾವು ನಮ್ಮ ಅಮೂಲ್ಯವಾದ ಮತ ಕಮಲ ಗುರುತಿಗೆ ಹಾಕ್ತೀವಿ. ಈ ಬಾರಿ ಶ್ರೀರಾಮ್ ಸಾರ್ನ ಗೆಲ್ಸ್ತೀವಿ. ದೇಶದಲ್ಲಿ ಪ್ರಧಾನಮಂತ್ರಿ ಆಗೇ ಆಗ್ತಾರೆ ನರೇಂದ್ರ ಮೋದಿಜಿ ಅಂತೇಳಿ ಅವ್ರು ಹೇಳ್ತಿದ್ದಾರೆ. ಸರ್ ಲೀಡು ಅವ್ರು 2 ಲಕ್ಷ ಲೀಡಲ್ಲಿ ಗೆಲ್ತಾರೆ ಸರ್. ಯಾಕೆಂದರೆ ನಾವು ಎಲ್ಲ ವಾರ್ಡಲ್ಲಿ 11 ವಾರ್ಡಿಗೆ ಹೋಗ್ತಿದ್ದೀವಲ್ಲ ಸರ್, 11 ವಾರ್ಡಲ್ಲಿ ಇದನ್ನೇ ಹೇಳ್ತಿದ್ದಾರೆ. ಇವತ್ತು ಅವರು ಗೆದ್ದು ಇಷ್ಟುವರೆಗೆ ಕಾಂಗ್ರೆಸ್ ಅವರು ಯಾರೂ ಬಂದಿಲ್ಲ. ಎಲೆಕ್ಷನ್ 5 ದಿನ ಇದ್ದಾಗ ಬರ್ತಾರ, ನಮ್ಮನ್ನ ಬ್ರೈನ್ ವಾಶ್ ಮಾಡ್ತಾರ, ಮತ್ತು 5 ವರ್ಷಕ್ಕೆ ಒಂದು ಸಾರಿ ಕಾಣ್ತಾರಂತ ಕೂಡ ಹೇಳ್ತಿದ್ರ. ನಾವು ಆ ಥರ ಎಲ್ಲ ನಮ್ಮ ನಾಯಕರಾದಂಥ ಶ್ರೀರಾಮುಲು ಆಗಲಿ, ಸೋಮಶೇಖರ ರೆಡ್ಡಿ ಅವ್ರಿ ನಮಗೆ ಕೆಲಸ ಹೆಂಗೆ ಕಳ್ಸ್ಯಾರಂದ್ರೆ 5 ನಿಮಿಷದಲ್ಲಿ ಫೋನ್ ಹಚ್ಚಿದ್ರೆ ಅವ್ರ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡೋಂಥ ಕೆಲಸ ನಾವೆಲ್ಲ ಕಾರ್ಯಕರ್ತರೆಲ್ಲ ಮಾಡ್ತಿದ್ದೀವಿ. ಈ ಬಾರಿ ಕಮಲದ ಗುರ್ತಿಗೆ ಹಾಕ್ತೀವಿ ಅಂತೇಳಿ ಕೂಡ ಹೇಳುತ್ತೆ ಸರ್. ಪ್ರಚಾರ ಅಂತೂ ಖಂಡಿತ ಚೆನ್ನಾಗಿದೆ. ಜನರಲ್ಲಿ ಆ ಒಂದು ಭಾರತೀಯ ಜನತಾ ಪಾರ್ಟಿಗೆ ಮತ್ತು ಮೋದಿಯವರು ಮಾಡಿದ ಕೆಲಸಕ್ಕೆ ಖಂಡಿತವಾಗಿ ಓಟನ್ನು ಕೊಡ್ತಾರಂತ ನಂಬಿಕೆ ನನಗೆ ಖಂಡಿತವಾಗಿದೆ. ಜನರ ಪ್ರತಿಕ್ರಿಯೆ ಹೆಂಗಿದೆ? ಜನರಲ್ಲಿ ಆ ಉತ್ಸಾಹ ಇದೆ. ಯಾಕಂದರೆ ಮೋದಿಗೆ ಓಟ್ ಮಾಡಿದ್ರೆ ತಾನೇ ನಾವು ಮುಂದೆ ದೇಶ ಬೆಳೆಯೋದಂತಂತೇಳಿ ಆ ಭಾವನೆ ಅವರಿಗೆ ಬಂದಿದೆ. ರಾಮ್ಲವ್ರಿಗೆ ಖಂಡಿತವಾಗಿ ವಿಜಯ ಸಾಧಿಸ್ತಾನೆ, ಗೆಲ್ತಾನೆ ಅಂತಂತೇಳಿ ಆ ನಂಬಿಕೆ ಜನರಲ್ಲೂ ಇದೆ. ಮತ್ತು ಕಾರ್ಯಕರ್ತರು ಕೂಡ ಬಹಳ ಹುಮ್ಮಸ್ಸಲ್ಲಿ ಕೆಲಸ ಮಾಡ್ತಿದ್ದಾರೆ ಈ ಒಂದು ಲೋಕಸಭಾ ಚುನಾವಣೆಗೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.